12ನೇ ಶತಮಾನದೊಳಗೆ ಶರಣರು ಹೆಂಗೆ ಬದುಕಿದ್ರು ಅಂದ್ರೆ ಒಂದು ಕಡೆ ಹೇಳ್ತಾರೆ ನೋಡ್ರಿ, ಪತೀತಂ ಪತಂತಂ ಪತಿಶಂತಂ ಧರತೀತಿ ಧರ್ಮ ಅಂತ ಹೇಳ್ತಾರೆ. ಯಾರು ಕೆಳಗೆ ಬಿದ್ದಾರ, ಯಾರು ಕೆಳಗೆ ಬೀಳ್ತಾ ಅದಾರ, ಯಾರು ಕೆಳಗೆ ಬೀಳೋರು ಅದಾರಲ್ಲ ಅವರನ್ನು ಒಂದಿಷ್ಟು ಕೈ ಹಿಡಿದ ಮ್ಯಾಲೆ ಎತ್ತೋದೇನೈತಲ್ಲ ಅದ ನಿಜವಾದ ಧರ್ಮ ಅಂತ ಹೇಳ್ತಾರೆ. ಶರಣರು ಒಂದಿಷ್ಟು ಕೈ ಹಿಡಿದ ಮ್ಯಾಲೆ ಎತ್ತುವಂಥ ಕಾಯಕವನ್ನು ಮಾಡಿದರು. ಯಾರು ನಾವು ಆ ಜಾತಿ ಕೀಳು ಅಂತ ಭಾವಿಸ್ಕೊಂಡಿದ್ವಿ, ಬಹಳ ಮೇಲ್ವರ್ಗದವನದಾನಪ್ಪ, ಅವನಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂಥ ಕಾಲದೊಳಗೆ ಎಲ್ಲರಿಗೂ ಕೂಡ ಸರಿ ಸಮಾನವಾಗಿರುವಂಥ ಸ್ಥಾನವನ್ನು ಕೊಟ್ಟು ಸಮಾನರಾಗಿ ಕಂಡಂಥ ಶತಮಾನ ಅಂದ್ರೆ ಅದು 12ನೇ ಶತಮಾನ. ಭದ್ರ ಅನ್ನುವಂಥ ಒಬ್ಬ ಶರಣ ಕಲ್ಯಾಣದೊಳಗಿದ್ದ ಆತ. ಆ ಭದ್ರನ ಕಾಯಕ ಕೆಲಸ ಏನು ಅಂದ್ರೆ ಬರೀ ಕಳತನ ಮಾಡೋದು ಅಂತ ನೋಡ್ರಿ. ಬರೀ ಅವ್ರ ಮನೆ ಹೊಡೆಯೋದು, ಇವ್ರ ಮನೆ ಹೊಡೆಯೋದು, ಬರೀ ಇದೇ ಕಾಯಕದೊಳಗೆ ಇದೇ ಕೆಲಸದೊಳಗೆ ಇರುವಂಥ ಕಳ್ಳ ಭದ್ರ ಒಂದು ದಿನ ಹಿಂಗೆ ಹೊರಗಿನ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನಂತ. ಮನೆಗೆ ಬಂದಿರುವಂಥ ಸಂದರ್ಭದೊಳಗೆ ಭದ್ರನ ಹೆಂಡತಿ ಸುಮ್ಮ ಹೊರಗಡೆ ಹೋಗಿರ್ತಾಳೆ. ಹಿಂಗೆ ಹಾದಿಗುಂಡ ಹಾದು ಬರುವಂಥ ಸಂದರ್ಭದೊಳಗೆ ಆ ನೀಲಾಂಬಿಕೆ ಅಲ್ಲಿ ರಾಜ ಬೀದಿ ಒಳಗೆ ನಡ್ಕೊಂಡು ಹೊಂಟಿರ್ತಾರೋ. ಬಸವಣ್ಣ ಮತ್ತು ನೀಲಾಂಬಿಕೆ ಯಾವಾಗ ರಾಜ ಬೀದಿ ಒಳಗೆ ಹಿಂಗೆ ಹೋಗುವಂಥ ಸಂದರ್ಭದೊಳಗೆ ಆ ನೀಲಾಂಬಿಕೆ ಕಿವಿಯಲ್ಲಿ ಧರಿಸಿರುವಂಥ ಓಲೆಗಳ ಮೇಲೆ ಆ ಭದ್ರನ ಹೆಂಡತಿಯ ಕಣ್ಣು ಬಿದ್ದು ಬಿಡ್ತದೆ. ಅವಾಗ ಆಕೆ ಅನ್ಕೊಳ್ತಾಳ, ಆ ನೀಲಾಂಬಿಕೆ ಧರಿಸಿರುವಂಥ ಆ ಫಳಫಳ ಹೊಳೆಯುವಂಥ ಓಲೆ ಎಷ್ಟು ಅದ್ಭುತ ಐತಲ್ಲ, ಆ ಓಲೆಯನ್ನು ನೋಡಿದ್ರೆ ನನಗೂ ಹಾಕ್ಕೊಳ್ಬೇಕು ಅನ್ಸಾಕತ್ತೈತಲ್ಲ, ಹೆಂಗಾರ ಮಾಡಿ ಆ ಓಲೆಯನ್ನು ನನ್ನ ಗಂಡಿಗೆ ಹೇಳಿ ಕದ್ಯಾಕೆ ಹೇಳಬೇಕು ಅಂತ ತಿಳ್ಕೊಂಡು ಮನೆಗೆ ಹೋದ್ಲು ನೋಡ್ರಿ. ಮನೆ ಒಳಗೆ ಭದ್ರ ಕುಳಿತುಕೊಂಡಿದ್ದ. ಹೋದ ಕೂಡೇನ ಹಠ ಮಾಡಕತ್ಲು. ಹಿಂಗೆ ನಾನು ಇವತ್ತು ರಾಜ ಬೀದಿ ಒಳಗೆ ಹೋಗುವಂಥ ಬಸವಣ್ಣ ಮತ್ತು ನೀಲಾಂಬಿಕೆಯ ಆ ತಾಯಿಯ ಕಿವಿ ಒಳಗಿರುವಂಥ ಓಲೆಯನ್ನು ನೋಡಿದೆ. ಆ ಓಲೆಗಳು ನನಗೆ ಬೇಕಂದ್ರೆ ಬೇಕು ಅಂತ ಗಂಟು ಬಿದ್ದಲ ನೋಡ್ರಿ. ಅವಾಗ ಭದ್ರ ವಿಚಾರ ಮಾಡಿದ, ನನ್ನ ಹೆಂಡತಿ ಹೋಗಿ ಹೋಗಿ ಎಲ್ಲಿ ಕಣ್ಣು ಹಾಕ್ಯಾಳ ಅಂದ್ರೆ ಪ್ರಧಾನಮಂತ್ರಿ ಆಸ್ಥಾನಕ್ಕೆ ಕಣ್ಣು ಹಾಕಿಬಿಟ್ಟಾಳಲ್ಲ, ಪ್ರಧಾನಮಂತ್ರಿಯ ಹೆಂಡತಿಗೆನ ಕಣ್ಣು ಹಾಕಿಬಿಟ್ಟಾಳಲ್ಲ, ಇದು ಹೇಗೆ ಸಾಧ್ಯ? ಅಂಥವ್ರು ಆಗಿದ್ರೆ ಮನೆ ನುಗ್ಗಿ ರಾತ್ರಿ ಹೊಡ್ಕೊಂಡು ಬರಬಹುದಾಗಿತ್ತು. ಆದ್ರೆ ಪ್ರಧಾನಮಂತ್ರಿಗಳ ಅಂತಃಪುರಕ್ಕೆ ಹೋಗೋದು ಭಾಳ ಕಷ್ಟ, ಹೈರಾಣ. ಹೆಂಗೆ ಮಾಡೋದು ಅಂತ ವಿಚಾರ ಮಾಡಿ 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 ಒಂದು ದಿನ ಬೆಳಗಿನ ಜಾವ ಹೊಂಟ ನೋಡ್ರಿ. ಯಾರೋ ಒಬ್ರು ಹೇಳಿದ್ರಂತ, ಒಳಗೆ ಅನುಭವ ಮಂಟಪದ ಒಳಗಡೆ ಹೋಗಬೇಕು ಅಂದ್ರೆ, ಬಸವಣ್ಣನ ಆಸ್ಥಾನದ ಒಳಗೆ ಅಂತಃಪುರಕ್ಕೆ ಹೋಗಬೇಕು ಅಂದ್ರೆ ಕೊರಳಲ್ಲಿ ಲಿಂಗ ಇರಬೇಕು, ಹಣೆ ಮೇಲೆ ವಿಭೂತಿ ಇರಬೇಕು. ಅವಾಗ ಭದ್ರ ವಿಚಾರ ಮಾಡಿದ, ನನ್ನ ಕಡೆ ಲಿಂಗನೂ ಇಲ್ಲ, ನನ್ನ ಕಡೆ ಹಣೆ ಮೇಲೆ ವಿಭೂತಿನೂ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ, ಹೆಂಗೆ ಮಾಡೋದು ಅಂತ ವಿಚಾರ ಮಾಡುವಂಥ ಸಂದರ್ಭದೊಳಗೆ ಯಾರೋ ಒಬ್ರು ಹೇಳಿದ್ರಂತ, ಹುಚ್ಚ ಏನು ವಿಚಾರ ಮಾಡ್ತಿ, ಬಸವಣ್ಣ ಬಹಳ ಚಲೋ ಅದಾನ, ಶರಣು ಅಂದವರಿಗೆ ಶರಣಾರ್ಥಿ ಅಂತಾನ, ಕೊರಳಲ್ಲಿ ಲಿಂಗ ಅಂತ ನೋಡ್ತಾನ ಅಷ್ಟ, ನೀ ಲಿಂಗ ಕಟ್ಕೋಬೇಕಂತ ಇಲ್ಲ, ಕೆಳಗೆ ಬಿದ್ದಿರುವಂಥ ಕಲ್ಲನ್ನೇ ಒಂದು ವಸ್ತ್ರದೊಳಗೆ ಹಿಂಗೆ ಸುತ್ತಿ ಅದನ್ನ ಕಟ್ಕೊಂಡ್ಬಿಡು, ಲಿಂಗ ಆಗಿ ಹೋಗ್ತದ. ಆ ಗೋಡೆ ಮೇಲಿರುವಂಥ ಸುಣ್ಣವನ್ನೇ ಬಡದು ಹಣೆಗೆ ಹಚ್ಕೊಂಡು ಬಿಡು, ಅದೇ ವಿಭೂತಿ ಆಗಿ ಬಿಡ್ತದ. ಯಾವಾಗ ಹಿಂಗೆ ಹೇಳಿದ, ಹೌದಲ್ಲ ಖರೆ ಇತ್ತು, ಮಸ್ತ್ ಐಡಿಯಾ, ಚಲೋ ಐಡಿಯಾ ಅಂತ ತಿಳ್ಕೊಂಡು ಆ ಗೋಡೆ ಮೇಲಿರುವಂಥ ಸುಣ್ಣವನ್ನೇ ಬಡದು ಹಣೆಗೆ ಹಚ್ಕೊಂಡ ವಿಭೂತಿ ಅಂತ. ಕೆಳಗಡೆ ಬಿದ್ದಂಥ ಕಲ್ಲನ್ನೇ ಒಂದು ವಸ್ತ್ರದೊಳಗೆ ಹಿಂಗೆ ಕಟ್ಕೊಂಡು ಲಿಂಗ ಅಂತ ಕಟ್ಕೊಂಡ ನೋಡ್ರಿ. ಕಳ್ಳನಾಗಿರುವಂಥ ಭದ್ರ ತುಡುಗು ಬೆಕ್ಕಿನ ಹಾಗೆ ಆ ಬಸವಣ್ಣ ಮತ್ತು ನೀಲಾಂಬಿಕೆ ಮಲಗಿರುವಂಥ ಅಂತಃಪುರದ ಒಳಗೆ ಹೊಂಟ. ಯಾವಾಗ ತಾಯಿ ಅಂತಃಪುರದ ಒಳಗೆ ಈಗ ಹೊಂಟ, ಕದ್ದು ಬೆಕ್ಕಿನ ಹಾಗೆ ಒಳಗೆ ತಾಯಿ ನೀಲಾಂಬಿಕೆ ಮಲಗಿದ್ಲು, ಬಸವಣ್ಣ ಮಲಗಿದ್ದ. ಹೋದ ಕೂಡೇನ ಆ ಮೆರಿ ಮಿಂಚುವಂಥ ಆ ಓಲೆಗಳನ್ನು ನೋಡ್ತಾನೆ. ಒಂದು ಕ್ಷಣ ಅಂದುಕೊಳ್ತಾನ,
ನನ್ನ ಹೆಂಡತಿ ನನ್ನನ್ನು ಕಟ್ಟಿಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ. ಯಾಕಂದ್ರೆ ಕಣ್ಣು ಹಾಕೋದು ಹಾಕ್ಯಾಳ, ಚಲೋದಕ್ಕನ ಹಾಕ್ಯಾಳ, ಮಸ್ತ್ ಇದ್ದಿದ್ದಕ್ಕನ ಹಾಕ್ಯಾಳ. ಈ ಓಲೆಯನ್ನು ಕದ್ಕೊಂಡು ಹೋದ್ರೆ ನಾನು ಕಳ್ಳ ಅನ್ನುವಂಥ ಒಂದು ಕಿಮ್ಮತ್ತು ಬರ್ತದ. ಅದು ಎಲ್ಲಿಂದ ಕದಿಯಾಕತ್ತೀನಿ? ಪ್ರಧಾನ ಮಂತ್ರಿಗಳು, ಬಸವ ಕಲ್ಯಾಣದ ಮಹಾ ಪ್ರಧಾನ ಮಂತ್ರಿಗಳ ಅಂತಃಪುರದ ಒಳಗೆ ಹೊಕ್ಕಾನಿವ. ಯಾವಾಗ ತಾಯಿ ನೀಲಾಂಬಿಕೆ ಮಲಗಿರುವಂಥ ಆ ಜಾಗಕ್ಕೆ ಹಿಂಗೆ ಮೆಲ್ಲಗ ಹೋಗಿ ಆ ಓಲೆಗಳನ್ನು ಬಿಚ್ಚತಾನೆ ನೋಡ್ರಿ. ಒಂದು ಓಲೆಯನ್ನು ಬಿಚ್ಚಿದ, ಅದನ್ನು ಕೈ ಒಳಗೆ ಹಿಡ್ಕೊಂಡು ಮನುಷ್ಯನಿಗೆ ಆಸೆ ನೋಡ್ರಿ, ಒಂದ ಓಲೆ ಬೇಡ ನನಗೆ ಇನ್ನೊಂದು ಬೇಕು, ಅಲ್ಲಿ ನೋಡಿ ಎಷ್ಟು ಚಲೋ ಐತದ, ಅದನ್ನೊಂದು ತೊಗೊಂಡು ಹೋಗಿಬಿಡ ಅನ್ನಕತ್ತಿರ್ತದ ಒಳಗಿದ್ದ ಮನಸ್ಸು. ಯಾವಾಗ ಒಂದು ಓಲೆಯನ್ನು ಕದ್ಕೊಂಡು ಕೈ ಒಳಗೆ ಹಿಡ್ಕೊಂಡು ಇನ್ನೊಂದು ಓಲೆಯನ್ನು ಬಿಚ್ಚಿ ಕೈ ಒಳಗೆ ಹಿಡ್ಕೊಳ್ತಾನ, ನೀಲಾಂಬಿಕೆಗೆ ಎಚ್ಚರಿಲ್ಲ, ಬಸವನಿಗೆ ಎಚ್ಚರಿಲ್ಲ. ಇಬ್ರು ಕೂಡ ಆ ಕಳ್ಳನನ್ನು ನೋಡಿಲ್ಲ, ಅಲ್ಲಿಂದ ಹೋಗಿ ಬಿಡ್ಬೋದಾಗಿತ್ತ. ಇಲ್ಲೈತ್ ನೋಡ್ರಿ, ಅತಿ ಆಸೆ ಗತಿಗೆಡಿಸ್ತಂತ. ಯಾವಾಗ ನೋಡ್ರಿ ಭದ್ರ ಕಳ್ಳ 2 ಓಲೆಗಳ ಸಿಕ್ಕಾವ, ಸುಮ್ಮ ಹೋಗ್ಬೋದಾಗಿತ್ತ. ಮತ್ತ ನೋಡಿದ ಕೊರಳಲ್ಲಿ ಚೈನ, ಬಂಗಾರದ ಚೈನ ಮಸ್ತ್ ಪಳಪಳ ಮಿಂಚಾಕತ್ತಿತ್ತು. ಅವ ಅನ್ಕೊಂಡ 2 ಓಲೆಗಳನ್ನು ಅಟ್ಟ ತೆಗೆದುಕೊಂಡು ಹೋದ್ರೆ ಹೆಂಗ, ಆ ಬಂಗಾರದ ಚೈನನ್ನು ತಗೊಂಡು ಹೋಗ್ಬೇಕು ಅನ್ಕೊಂಡ. ಆ ಬಂಗಾರದ ಚೈನಗ ಹಿಂಗ ಕೈ ಹಾಕತಾನ. ಬಂಗಾರದ ಚೈನವನ್ನ ಹಿಂಗ ಹಿಡಿದು ಹಿಂಗ ಬಿಚ್ಕೊಳ್ಬೇಕನ್ನಾಕತ್ತಿದ್ದ. ಇನ್ನೇನು ಹಿಂಗ ಬಿಚ್ಚಬೇಕನ್ನಾಕತ್ತಿದ್ದ. ಆ ಸತಿಯಾಗಿರುವಂಥ ನೀಲಾಂಬಿಕೆ ಕಣ್ಣುಗಳನ್ನು ತೆಗಿತಾಳಂತ. ಹಿಂಗ ನೋಡ್ತಾಳ, ಕುತ್ತಿಗೆಗೆ ಯಾರ ಕೈ ಹಾಕ್ಯಾರ, ಕಳ್ಳನಿರಬಹುದು ಅಂತ ತಿಳ್ಕೊಂಡು ಎದ್ದಕ್ಕಿನ ಹಿಂಗ ಬರ್ಗ ಕೈ ಹಿಡ್ಕೊಂಡು ಕಳ್ಳ 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 ಅಂತ ಜೋರು ಚಿರಾಕತ್ತಳ ನೋಡ್ರಿ. ಯಾವಾಗ ಜೋರು ಕಳ್ಳ ಅನ್ನುವಂಥ ಶಬ್ದ ಕೇಳಾಕತ್ತು, ಬಸವಣ್ಣ ಎದ್ದ. ಬಸವಣ್ಣ ಎದ್ದ ಹಿಂಗ ನೋಡ್ತಾನ. ಭದ್ರ ಹೋಗಿ ಮೂಲೆ ಒಳಗೆ ಹಿಂಗೆ ನಡ್ಕೋಂತ ನಿತ್ತು ಬಿಟ್ಟಾನ. ಯಾಕಂದ್ರೆ ಅಂತಿಂಥವ್ರ ಕೈಯಾಗ ಸಿಕ್ಕಾಕೊಂಡು ಬೆಳ್ಳಿಲ್ಲ, ನಾನು ಪ್ರಧಾನ ಮಂತ್ರಿಗಳ ಕೈ ಒಳಗೆ ಸಿಕ್ಕಾಕೊಂಡು ಬಿದ್ನಲ್ಲ. ಇನ್ನು ನನ್ನ ಪರಿಸ್ಥಿತಿ ಅಧೋಗತಿ, ನನ್ನ ಜೀವನ ಏನಾಗಬಾರದು. ಪ್ರಧಾನ ಮಂತ್ರಿಗಳ ಕೊಡುವಂಥ ಶಿಕ್ಷೆಗೆ ನಾನು ಗುರಿಯಾಗಬೇಕಾಗುತ್ತಲ್ಲ. ಹಿಂಗ ನಡಿಗೆ 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 ನಡ್ಕೋಂತ ನಿಂತಿರುವಂಥ ಸಂದರ್ಭದೊಳಗೆ ಬಸವಣ್ಣನ ದೃಷ್ಟಿ ಆತನ ಹಣೆಯ ಮೇಲೆ ಬಿತ್ತು. ಬಸವಣ್ಣನ ದೃಷ್ಟಿ ಆ ಕೊರಳಲ್ಲಿ ಧರಿಸಿರುವಂಥ ಲಿಂಗದ ಮೇಲೆ ಬಿತ್ತು. ನೋಡ್ರಿ, ಬಸವಣ್ಣ ಯಾವಾಗ ಹಣೆ ಮೇಲೆ ವಿಭೂತಿ ನೋಡಿದ, ಕೊರಳಲ್ಲಿ ಲಿಂಗ ನೋಡಿದ, ಅವಾಗ ಬಸವಣ್ಣ ಹೇಳ್ತಾನಂತ, ಒಡನಿರ್ಧ ಸತಿ ಎಂದು ನಚ್ಚಿದೇನಯ್ಯ, ಕೈ ಹಿಡಿದ ಸಜ್ಜನೇ ಎಂದು ನಂಬಿದ್ದೆನಯ್ಯ. ಅಯ್ಯ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಕೂಡಲ ಸಂಗಮ ದೇವನಲ್ಲದೆ ಯಾರೂ ಅಲ್ಲ. ನೋಡ್ರಿ ಬಸವಣ್ಣ ಹೆಂಗೆ ಹೇಳಿದ, ನಾವು ನೀವು ಆಗಿದ್ದೀವಿ ಅಂದ್ರೆ ಒದ್ದು ಒಳಗೆ ಹಾಕ್ರಿ, ಪೊಲೀಸ್ ಸ್ಟೇಷನ್ಗೆ ಒದ್ದು ಜೈಲಿಗೆ ಹಾಕ್ರಿ, ಈ ನನ್ನ ಮಗನ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ನಾವೆಲ್ಲ ಹಿಡ್ಕೊಂಡು ದೊಡ್ಡ ಗದ್ಲು ಮಾಡ್ತಿದ್ವಿ ಅಲ್ಲಿ. ಆದ್ರೆ ಬಸವಣ್ಣ ಅಂತ ನೋಡ್ರಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಯಾರೂ ಅಲ್ಲ. ಬಸವಣ್ಣನ ಭಾವ ಎಷ್ಟು ದೊಡ್ಡದಿತ್ತಲ್ರಿ, ಬಸವಣ್ಣನ ಆ ದೃಷ್ಟಿ ಎಷ್ಟು ದೊಡ್ಡದಿತ್ತಲ್ಲ. ನೋಡ್ರಿ, ಬಸವಣ್ಣ ಅಂತಾನಂತ, ನಾವು ಈ ಜಗತ್ತಿನೊಳಗೆ ಎಲ್ಲರೂ ಕೂಡ ಕಳ್ರ. ನಾನು ಪೂರ್ವದೊಳಗೆ ಹೇಳಾಕತ್ತಿರ್ತೀನಿ ನೋಡ್ರಿ, ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರಪಾತ್ರಗಳ ನಾಟಕ ಅನ್ನುವಂಥ ಈ ಭೂಮಂಡಲದೊಳಗೆ ಪ್ರಪಂಚದೊಳಗೆ ನಾವೆಲ್ಲ ಒಂದು ಪಾತ್ರ ಹಾಕೊಂಡು ಇಲ್ಲಿ ಬರೀ ನಟಿಸಲಿಕ್ಕೆ ಬಂದವರು ನಾವೆಲ್ಲ. ಇಲ್ಲಿ ಆಡ್ಸೋನು ಮ್ಯಾಲದಾನಲ್ಲಿ ಅನ್ನಾಗತ್ತಿರ್ತಾನೆ ನೋಡ್ರಿ, ಗೊಂಬೆ ಆಡ್ಸೋನು ಮ್ಯಾಲ ಕುಂತಾನ, ಅವನ ಕೈ ಒಳಗೆ ಕೈಗೊಂಬೆ ನಾವೆಲ್ಲ. ಅವ ಹೆಂಗೆ ಆಡಿಸ್ತಾನಂಗೆ ಆಡ್ಕೋಂತ ಹೋಗ್ಬೇಕು ಸುಮ್ಮ. ನೋಡ್ರಿ, ಆ ಬಸವಣ್ಣ ಅನ್ನಕತ್ತಾನ, ಹಣೆ ಮೇಲೆ ವಿಭೂತಿ ಐತ, ಕೊರಳಲ್ಲಿ ಲಿಂಗ ಆಯ್ತ, ಈತ ಕಳ್ಳನೇ. ನೀಲಾಂಬಿಕೆ ಹೆಂಗೆ ಕಳ್ಳ ಅಂತೀ ಈತನಿಗೆ? ಈತ ಕಳ್ಳ ಅಲ್ಲ,
ಈತನು ಕೂಡ ಒಬ್ಬ ಶರಣ ಇರಬಹುದು ಅಂತ ತಿಳ್ಕೊಂಡು ಬಸವಣ್ಣ ಏನು ಮಾಡಿದಾರೆ, ಆ ಭದ್ರನ ಎದುರುಗಡೆ ನಿಂತ ಶರಣರಿಗೆ ಶರಣು ಶರಣಾರ್ಥಿ ಅಂದಂತ. ಅವನಿಗೆ ಆಶ್ಚರ್ಯ ಆತ, ಇದೇನಿದು ಬಸವಣ್ಣ, ನಾ ಕಳ್ಳ, ಬಸವ ಕಲ್ಯಾಣದೊಳಗೆ ದೊಡ್ಡ ಕಳ್ಳ, ನಾನು ಕಳ್ಳತನ ಮಾಡಿ ಜೀವನ ಸಾಗಿಸ್ತೀನಿ, ನಾನಿಲ್ಲಿ ನೀಲಾಂಬಿಕೆ ಓಲೆಗಳನ್ನು ಕೈ ಒಳಗೆ ಹಿಡ್ಕೊಂಡಿನಿ, ಚೈನಾ ಕೈ ಒಳಗೆ ಹಿಡ್ಕೊಂಡಿನಿ. ಬಸವನಿಗೆ ಬುದ್ಧಿಗಿದ್ದೆ ಐತಿಲ್ಲ. ಬಸವಣ್ಣ ಭಾಳ ದೊಡ್ಡವ ಪ್ರಧಾನಮಂತ್ರಿ ಅಂತ ಕರೆಯೋದ ನಾನು ನೋಡಿನಿ, ಇಟ್ಟು ಸಣ್ಣವಂತ ಗೊತ್ತಿರಲಿಲ್ಲ ಅಂದವ. ಯಾವಾಗ ಭದ್ರ ಹೆಂಗೆ ವಿಚಾರ ಮಾಡಿದ, ಬಸವಣ್ಣ ಅಂದ, ನೀನೆಂಗೆ ಕಳ್ಳಕ್ಕಿಪ್ಪ, ನಿನ್ನ ಹಣೆ ಮೇಲೆ ವಿಭೂತಿ ಐತ, ಕೊರಳಲ್ಲಿ ಲಿಂಗ ಆಯ್ತ, ನೀನೆಂಗ ಕಳ್ಳ. ಅವಾಗ ಆಶ್ಚರ್ಯ ಆಗಿ ಭದ್ರನೇ ಹೇಳ್ತಾನಂತ, ಏ ಬಸವ, ನಾನು ಕಳ್ಳು, ನಂಬ ನನ್ನ, ನಾ ಕಳ್ಳ ಅದೀನಿ, ನನ್ನ ನಂಬು. ನೋಡ್ರಿ, ಕಳ್ಳನ ಎದುರು ನಿತ್ತ ನಂಬು ಅಂದ್ರೆ ಬಸವಣ್ಣ ಶರಣನಾಗತಾನ. ಬಸವಣ್ಣ ಹೇಳ್ತಾನಂತ, ನೀ ಕಳ್ಳ ಅಲ್ಲ, ಶರಣ, ಹಣೆ ಮೇಲೆ ವಿಭೂತಿ ಐತ, ಕೊರಳಲ್ಲಿ ಲಿಂಗ ಆಯ್ತ. ಏ ಬಸವ ನೀ ಹುಚ್ಚದೀವೋ, ಯಾರೋ ಒಬ್ರು ಹೇಳಿದ್ರು ನನಗೆ ಹಾದಿ ಒಳಗೆ ಬರುವಂಥ ಸಂದರ್ಭದೊಳಗೆ ಒಂದು ಕಲ್ಲನ್ನ ಲಿಂಗ ಅಂತ ಕಟ್ಕೋ, ಹಣೆ ಸುಣ್ಣವನ್ನೇ ವಿಭೂತಿ ಅಂತ ಹಚ್ಕೋ, ನಿನ್ನ ಬಸವಣ್ಣ ಒಳಗೆ ಕರ್ಕೊಂಡು ಬಿಡ್ತಾನ ಅಂತ ಹೇಳಿದ್ರು. ಅದಕ್ಕೆ ಗೋಡೆ ಮೇಲಿರುವಂಥ ಸುಣ್ಣವನ್ನೇ ವಿಭೂತಿ ಅಂತ ಹಚ್ಕೊಂಡ್ಬಂದು ನೋಡೋ, ಸ್ವಲ್ಪ ನೋಡಿಲಿ. ಕೆಳಗ ನೆಲದ ಮೇಲೆ ಬಿದ್ದಿರುವಂಥ ಕಲ್ಲನ್ನೇ ಲಿಂಗ ಅಂತ ಕಟ್ಕೊಂಡು ಬಂದಿನಿ, ತೋರಿಸ್ಲೇನು ಬೇಕಾದ್ರೆ. ಬಸವಣ್ಣ ಹಿಂಗೆ ನೋಡಾಕತ್ತಿದ್ದ, ದೃಷ್ಟಿ ಇಟ್ಟು. ಆತ ಆಶ್ಚರ್ಯ ಆಗಿ ಹಿಂಗ ಲಿಂಗವನ್ನ ಬಟ್ಟೆಯನ್ನು ಹಿಂಗೆ ಬಿಚ್ಚತಾನಂತ. ಏ ಬಸವ, ನಾ ಕಳ್ಳ ಅಂತ ನಂಬೋಲಾಗಿ ಇಲ್ಲ ನೀನು. ಪಾಪ ಆ ತಾಯಿಗೆ ಬೈಯಾಕತ್ತೀಯಲ್ಲ, ಆ ನೀಲಾಂಬಿಕೆಗೆ ಬೈಯಾಕತ್ತೀಯಲ್ಲ, ಅದು ಏನು ತಪ್ಪು ಮಾಡಿತ್ತು? ನಾನು ಕಳ್ಳ ಅದೀನಿ, ನಿಜವಾಗ್ಲೂ ಕಳ್ಳ ಅದೀನಿ ಅಂತ ಆ ವಸ್ತ್ರವನ್ನ ಹಿಂಗ ಬಿಚ್ಚಿ, ಆ ವಸ್ತ್ರವನ್ನ ಹಿಂಗ ತೆಗೆದು ಆ ಕಲ್ಲನ್ನು ತೋರ್ಸಾಕೊಂಟಾನ. ಏನಿತ್ರಿ ಅದ್ರೊಳಗ? ಕಲ್ಲಿತ್ತಲ್ಲ, ಅವು ಕಟ್ಕೊಂಡ್ಬಂದಿದ್ದು ಕಲ್ಲಲ್ಲ. ಯಾವಾಗ ಬಸವಣ್ಣ ಹಿಂಗ ನೋಡ್ರಿ ಮೌನದಿಂದ ದೃಷ್ಟಿ ಇಟ್ಟು ಆ ಕಲ್ಲನ್ನು ನೋಡಾಕತ್ತಾನ, ಆ ಭದ್ರ ಹಿಂಗ ತೆಗೆದು ಅವಸರದೊಳಗ ಹಿಂಗ ಆ ಕಲ್ಲನ್ನು ಹಿಂಗ ತೋರ್ಸಾಕ್ ಹೊಕ್ಕಾನಂತ. ಲಿಂಗ ಆಗಿಬಿಟ್ಟಿತ್ತಂತ ನೋಡ್ರಿ, ಲಿಂಗ ಆಗಿಬಿಟ್ಟಿತ್ತಂತ. ಬಸವಣ್ಣನ ದೃಷ್ಟಿ ಯೋಗ ಎಷ್ಟು ದೊಡ್ಡದಿತ್ರಿ. ಒಬ್ಬ ಕಳ್ಳನ ಎದೆ ಮೇಲಿರುವಂಥ ಕಲ್ಲನ್ನು ಕೂಡ ಲಿಂಗವಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಬಸವಣ್ಣನ ಕಣ್ಣು ದೃಷ್ಟಿಗಳಿಗೆ ಇತ್ತು ಅಂತ ಹೇಳ್ತಾರೆ. ನೋಡ್ರಿ, ಲಿಂಗ ಎಷ್ಟು ದೊಡ್ಡದಾಗಿರುವಂಥ ಬದಲಾವಣೆಯನ್ನು ಮಾಡ್ತದ, ವಿಭೂತಿ ಎಷ್ಟು ದೊಡ್ಡ ಬದಲಾವಣೆಯನ್ನು ಮಾಡ್ತದ. ಬಸವಣ್ಣ ದೊಡ್ಡ ಯಾರ್ಯಾರು ಕಳ್ರ ಅಂತ ಬಂದಿದ್ರಲ್ಲ, ಕಲ್ಯಾಣಕ್ಕೆ ಪ್ರವೇಶ ಮಾಡಿದ್ರಲ್ಲ, ಅವರೆಲ್ಲರನ್ನು ಕೂಡ ಮನಸ್ಸು ಪರಿವರ್ತನೆ ಮಾಡಿ ದೊಡ್ಡ ಶಿವಭಕ್ತರನ್ನಾಗಿ ವಚನಗಳನ್ನು ಬರೆಸಿದವ ಬಸವಣ್ಣ. ಉರಿಲಿಂಗ ಪೆದ್ದ ಅಂತ ಇರುವಂಥ ವ್ಯಕ್ತಿ ಉರಿಲಿಂಗ ಪೆದ್ದಿಯಾಗಿ ವಚನಗಳನ್ನು ಬರೀತಾನಂದ್ರೆ ನೋಡ್ರಿ, ಬಸವಣ್ಣನ ಒಂದಿಷ್ಟು ಆಗು ಹೋಗುಗಳನ್ನು ನೋಡಿ ಕೊಲೆ ಮಾಡಲಿಕ್ಕೆ ಬಂದಿರುವಂಥ ಎಷ್ಟೋ ಜನ ಶರಣರಾಗಿ ಪರಿವರ್ತನೆ ಆಗ್ತಾರಂದ್ರೆ, ಮೊನ್ನೆ ಕೇಳಿದ ಮಹಾರಾಜ ಮಾಂಡವ್ಯಪುರದ ಕಾಶ್ಮೀರ ದೊಡ್ಡ ಪಟ್ಟಣದ ಮಹಾರಾಜನಾಗಿರುವಂಥ ಭೂಪಾಲ ಕಲ್ಯಾಣಕ್ಕೆ ಬಂದು ಒಬ್ಬ ಮೂಳಿಗೆ ಮಹರಯ್ಯನಾಗಿ ಕಟ್ಟಿಗೆ ಹೊಡೆಯುವಂಥ ಕಾಯಕವನ್ನು ಮಾಡ್ತಾನಂದ್ರೆ ಬಸವನ ಈ ನಾಡಿಗೆ ಏನನ್ನು ಕೊಟ್ಟ ವಿಚಾರ ಮಾಡ್ಬೇಕಲ್ರಿ. ಅದಕ್ಕಾಗಿ ನೋಡ್ರಿ, ಬಹಳ ದೊಡ್ಡ ಕಿಮ್ಮತ್ತು ವಿಭೂತಿ, ರುದ್ರಾಕ್ಷಿ, ಲಿಂಗ ಅವುಗಳನ್ನು ಧರಿಸಿಕೊಂಡು ತಾವೆಲ್ಲರೂ ಕೂಡ ಪುನೀತರಾಗ್ರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ